ವೆಲ್ಕಮ್ ಟು ಮಾತುಕತೆ. ನಾವು ಹೊಸತಿ ಗ್ಯಾಸ್ ರೇಟ್ ಆಯಿತು, ಕಮರ್ಷಿಯಲೈಸ್ ಗ್ಯಾಸ್ಗಳನ್ನ ಎಕ್ಸ್ಟ್ರಾ ಮಾಡಿಬಿಟ್ರು, ಈ ಥರದ್ದೆಲ್ಲ ಜಂಜಾಟಗಳಲ್ಲಿ ಪಾಪ ಕಾಮನ್ ಪೀಪಲ್ ನಾವುಗಳು ತಗ್ಲಾಕೊಂಡ್ಬಿಟ್ಟಿದ್ವಿ ಇಂಥ ಸುಳಿನಲ್ಲಿ. ಆರಾಮಾಗಿರೋರು ಆರಾಮಾಗೇ ಇದ್ದರು. ಯಾರು ಮಿನಿಸ್ಟರ್ಸ್ ಬಂದುಬಿಟ್ಟು ಮೀಡಿಯಾ ಮುಂದೆ ಕೂತ್ಕೊಂಡು ಹೌದು ನಂಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅನ್ನಲಿಲ್ಲ ಅಲ್ವಾ. ಮಿನಿಸ್ಟರ್ಸ್ ಆಗಲಿ ಅಥಾರಿಟೀಸ್ ಆಗಲಿ ನಮ್ಮ ದೇಶದ್ದೇ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲ ದೇಶ ಯೂನಿವರ್ಸಲ್ಲಿ ಅಲ್ವಾ. ಈಗ ತಿರ್ಗಾ ಯುದ್ಧ ಸ್ಟಾರ್ಟ್ ಆಯಿತು. ಸೆಕೆಂಡ್ ಟೈಮು ತಿರ್ಗಾ ಅದೇನೋ ಮಾತುಕತೆ ಸರಿ ಹೋಗಲಿಲ್ಲ, ಅಗ್ರಿಮೆಂಟ್ ಮುರಿದು ಬಿತ್ತು, ಶುರು ಆಯಿತು. ಇಲ್ಲೇನು ನಡೀತಿದೆ ಅಂತಂದರೆ, ನನ್ನ ಬೊಕ್ಕಸ ಕಡಿಮೆ ಆಗೋಗಿದೆ. ಆಮೇಲೆ ಬಿಲಿಯನಿಯರ್ ಟ್ರಿಲಿಯನಿಯರು, ನನ್ನ ಬೊಕ್ಕಸ ಕಡಿಮೆ ಆಯಿತು. ಸೊ ನನಗಿವಾಗ ದುಡ್ಡು ಬೇಕು. ಈ ಪುಟ್ಟ ಮಕ್ಳ ಕೈಲಿ ಆಟಿಕೆ ಕೊಟ್ಬಿಟ್ಟು ಆಟಾಡಿಸ್ದಂಗೆ ಢಮ್ 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 ಮಾಡಿಸು, ನಿನ್ನ ಬೊಕ್ಕಸ ತುಂಬಿಸ್ಕೊ. ಇರೋಬ್ಬರೋ ದೇಶದ ಇರೋಬ್ಬರೋ ಅಥಾರಿಟೀಸ್ಗೆಲ್ಲ ಪ್ರೈಮ್ ಮಿನಿಸ್ಟ್ರಿಗೆಲ್ಲ ಬಿಸಿ ಬರೆಗಳು ಹಾಕ್ಬಿಡು, ಅವ್ರ ಹತ್ರ ಟ್ಯಾಕ್ಸ್ ಹಾಕು, ಅವರಿಂದ ತಲೆದಂಡ ತಗೋ ಅಲ್ವಾ. ಇದು ನಡೀತಾ ಇದೆಯಾ? ಇದು ಮಾಡ್ತಾಯಿದ್ದೀರಾ? ಡರ್ಟಿ ಪಾಲಿಟಿಕ್ಸು. ಏನು ಪ್ರೂವ್ ಮಾಡ್ತಿದ್ದೀರಾ? ಪವರ್ ಕೊಡಬೇಕಾದ್ರೆ ನಿಮ್ಮ ಕೈಗೆ ಪವರ್ ಇದೆ ಅಂದ್ಬಿಟ್ಟು ಏನು ಹುಚ್ಚು ಕುದುರೆ ಥರ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀರಾ? ವಾಟ್ ಆರ್ ಯು ಪ್ರೂವಿಂಗ್? ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಮಿಕ್ಕಿ ಮೌಸ್ ನೋಡ್ತಾ ಇದ್ವಿ, ಅದರಲ್ಲೊಂದು ಕ್ಯಾರೆಕ್ಟರ್ ಇತ್ತು ಡೊನಾಲ್ಡ್ ಡಕ್ ಅಂತ. ಅದು ಏನು ಪ್ರೂವ್ ಮಾಡ್ತಿದ್ದೀರಾ? ವೈ ಆರ್ ಯು ಬಿಹೇವಿಂಗ್ ಲೈಕ್ ಅ ಕಾರ್ಟೂನ್ಸ್? ಯಾಕೆ ಬೇರೆ ದೇಶಗಳ ಕರೆನ್ಸಿ ನಿಮಗೆ ಬಂದು ಕುತ್ಕೊಂಡ್ಬಿಡ್ಬೇಕಾ? ನೀವೇ ಬಾಸ್ ಆಗಿ ಯಾವಾಗಲೂ ಇರಬೇಕಾ? ದೊಡ್ಡಣ್ಣ ಅನ್ಸ್ಕೊತಾನೇ ಇರಬೇಕಾ ನೀವು? ಯಾಕೆ ಬೇರೆಯವರು ಬಿಗ್ ಸಿಸ್ಟರ್ ಬಿಗ್ ಮದರ್ ಬೇಡವಾ ನಿಮ್ಗಳಿಗೆ? ಬರೀ ನಿಮ್ಮ ದೇಶನೇ ಇರಬೇಕಾ? ಬೇರೆ ದೇಶಗಳ ಕರೆನ್ಸಿ ಮೇಲೇ ಬರಬಾರ್ದಾ? ಬೇರೆ ಪ್ರೈಮ್ ಮಿನಿಸ್ಟರ್ಗಳು, ಬೇರೆ ಅಥಾರಿಟೀಸ್ಗಳು, ಬೇರೆ ರಾಷ್ಟ್ರಗಳ ಅಥಾರಿಟೀಸ್ ಎಲ್ಲ ನಿಮ್ಗೆ ಅಡಿಯಾಳಾಗೇ ಇರಬೇಕಾ? ಯಾವಾಗಲೂ ಸಲ್ಯೂಟ್ ಹೊಡ್ಕೊಂಡು ಸಲಾಮ್ಗಿರಿ ಹೊಡ್ಕೊಂಡು? ಬೇಡ. ಕ್ಲೀನಾಗಿ ಕಾಣಿಸ್ತಿದೆ ನೀವು ಮಾಡ್ತಿರೋದು. ಟ್ರಾನ್ಸ್ಪರೆನ್ಸಿ ಇರಲಿ ನಿಮ್ಮ ಒಂದು ಕೆಲಸಗಳಲ್ಲಿ. ಈ ಟ್ರಾನ್ಸ್ಪರೆನ್ಸಿ ಕಾಣಿಸ್ತಾ ಇದೆ. ನನ್ನ ಬೊಕ್ಕಸ ಕಡಿಮೆ ಆಯಿತು, ಬೇರೆ ರಾಜ್ಯಗಳಿಗೆಲ್ಲ ಬೇರೆ ರಾಷ್ಟ್ರಗಳಿಗೆಲ್ಲ ಬರೆ ಹಾಕು, ಆ ಪ್ರೈಮ್ ಮಿನಿಸ್ಟರ್ಗಳ ಹತ್ರೆಲ್ಲ ಕಿತ್ಕೋ, ಆ ಅಥಾರಿಟೀಸ್ಗಳೆಲ್ಲ ಕಿತ್ಕೋ, ಎಲ್ಲ ರಾಷ್ಟ್ರಗಳದು ಎಲ್ಲ ಅದರ್ ಕಂಟ್ರೀಸ್ದೆಲ್ಲ ಕಿತ್ಕೋ, ದೊಡ್ಡಣ್ಣ ಕೂತ್ಕೋ. ಡರ್ಟಿ ಗೇಮ್ ಬೇಡ. ಹಾರ್ಮೋನಿ ಇರಲಿ, ಪೀಸ್ ಅಂತೀರಾ. ನಿಮ್ಮ ದೇಶನೇ ಪೀಸ್, ಕ್ರಿಶ್ಚಾನಿಟಿನಲ್ಲಿ ನಂಬರ್ 1 ಕೂತಿದ್ದೀರಾ. ಆದ್ದರಿಂದ ಪೀಸು ಹಾರ್ಮೋನಿನ ನಂಬೋರು ನೀವು. ಸ್ವಲ್ಪ ಚರ್ಚ್ಗೆ ಹೋಗ್ಬಿಟ್ಟು ಬನ್ನಿ, ಯೇಸು ಮುಂದೆ ಕ್ಯಾಂಡಲ್ಸ್ಗಳು ಹಚ್ಚಿಬಿಟ್ಟು ಇನ್ನೊಂದು ಸಲ ಬೈಬಲ್ ಓದಿ. ಬೇಡ, ಈ ಡರ್ಟಿ ಗೇಮ್ಗಳು ಬೇಡ.